ನಮಸ್ತೆ ಎಲ್ರಿಗೂ ರೇಣುಕಾ ಅಮ್ಮನ ಅಡುಗೆ ರೆಸಿಪಿಗೆ ಸ್ವಾಗತ. ನಾನು ಇವತ್ತು ಎಗ್ ಬಾಯ್ಲ್ಡ್ ಫ್ರೈ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಅಂತೂ ಕೇವಲ 10 ನಿಮಿಷದಲ್ಲಿ ಸೂಪರಾಗಿ ರೆಡಿ ಆಗುತ್ತೆ. ಇದಂತೂ ಬ್ಯಾಚುಲರ್ ಸ್ಪೆಷಲ್ಲೇ ಅಂತಲೇ ಹೇಳ್ಬೋದು. ಬ್ಯಾಚುಲರ್ಸ್ಗೆ ಆಗಲಿ, ಸ್ಟೂಡೆಂಟು ಅಥವಾ ಕೆಲಸಕ್ಕೆ ಹೋಗೋರಿಗೆ ಆಗಲಿ ಇದು ಪರ್ಫೆಕ್ಟ್ ರೆಸಿಪಿ ಅಂತಲೂ ಹೇಳ್ಬೋದು. ಈ ವಿಡಿಯೋನ ಕೊನೆ ತನಕ ನೋಡಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಪ್ಲೀಸ್. ಮೊದಲಿಗೆ ಒಂದು 6 ಮೊಟ್ಟೆ ಬೇಯಕ್ಕೆ ಇಕ್ತಾ ಇದ್ದೀನಿ. ಒಂದು 10 ನಿಮಿಷದಲ್ಲಿ ಬೆಂದ್ಬಿಡುತ್ತೆ 6 ಮೊಟ್ಟೆನ. ಬೇಯಿಸ್ಕೊಂಡು ತಗೊಂಡು ಇದಕ್ಕೇನಿಲ್ಲ, ಒಂದು 3ರಿಂದ 4 ಈರುಳ್ಳಿ ಹೆಚ್ಚಿಕೋಬೇಕಷ್ಟೇ. 3ರಿಂದ 4 ಈರುಳ್ಳಿ, ಒಂದು 2 ಗಡ್ಡೆ ಬೆಳ್ಳುಳ್ಳಿನೇ ಜಾಸ್ತಿ ಬೇಕು ಇದಕ್ಕೆ. ಬೆಳ್ಳುಳ್ಳಿನ ತೊಗೊಳೋದಷ್ಟೇ, 2 ಐಟಮ್ ಇದಕ್ಕೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಕಾದಾದ್ಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದನ್ನೇ, ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಹಸಿಮೆಣ್ಸಿಕಾಯಿ ಹೆಚ್ಚಾಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ ಬೆಳ್ಳುಳ್ಳಿನ, ಹಸಿಮೆಣ್ಸಿಕಾಯಿನೂ. ಆಮೇಲೆ ಈರುಳ್ಳಿ ಹಾಕಿ ಇದೊಂದು ಅರ್ಧ ಭಾಗ ಫ್ರೈ ಆಗಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಈರುಳ್ಳಿ ಫ್ರೈ ಆಗೋದು. ಇದ್ರಂದ್ರೂ ರುಚಿ ತಕ್ಕಷ್ಟು ಉಪ್ಪು ಹಾಕಿ. ಆಮೇಲೆ ಬೇರೆಯವರೆಲ್ಲ ಟೊಮೊಟೊ ಹಾಕ್ತಾರೆ. ಟೊಮೊಟೊ ಹಾಕಿದ್ರೆ ಚೆನ್ನಾಗಿರಲ್ಲ ಇದು ಎಗ್ ಬಾಯ್ಲ್ಡಿಗೆ, ಅದಕ್ಕೆ ನಾನು ಟೊಮೊಟೊ ಹಾಕಲ್ಲ. ಅರಿಶಿನ ಎಷ್ಟು ಬೇಕೋ ಅಷ್ಟು ಅರಿಶಿನ ಹಾಕ್ಕೊಳ್ಳಿ. ಅಚ್ಚ ಖಾರದ ಪುಡಿ, ಇದು ಬ್ಯಾಡಗೆ ಮೆಣಸಿನ ಪುಡಿ, ತುಂಬ ಕಲರ್ ಇದೆ ನಮ್ಮದು. ಒಂದೂವರೆ ಸ್ಪೂನ್ ಹಾಕಿದ್ದೀನಿ. ಚೆನ್ನಾಗಿ ಅದು ಖಾರನೂ ಫ್ರೈ ಆಗಲಿ ಎಣ್ಣೆಯಲ್ಲಿ. 1 ಸ್ಪೂನ್ ಗರಂ ಮಸಾಲ. ಎಲ್ಲ ಎಣ್ಣೆಯಲ್ಲಿ ಖಾರದ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವು 6 ಎಗ್ಗನ್ನು ಹೆಚ್ಚಿಟ್ಕೊಂಡಿರ್ತೀನಿ, ಅದನ್ನು ಹಾಕಿ ಫ್ರೈ ಮಾಡೋಣ. ಅಷ್ಟು ಚೆನ್ನಾಗಿ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡಿ. ಇದೇನು ಬೇಯೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಬೇಯಿಸಿಟ್ಕೊಂಡಿರೋ ಅಂಥ ಮೊಟ್ಟೆ. ಅದಕ್ಕೇ ಬರೀ ಆ ಖಾರದಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಆಯಿತು. ಸಖತ್ತಾಗಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. ನಾನು ಹೇಳ್ದಂಗೆ ಸ್ಟೂಡೆಂಟಿಗಂತೂ ಮಾಡಿಸಿದಂಥ ರೆಸಿಪಿ. ಇದಕ್ಕೇನು ಇಂಗ್ರೀಡಿಯೆಂಟ್ಸ್ ಬರೀ 3 ಐಟಮ್ ಅಷ್ಟೇ ಹಾಕಿರೋದು. ನೀವು ಒಂದ್ಸಲ ಟ್ರೈ ಮಾಡಿ. ಲಾಸ್ಟಿಗೆ ಒಂಚೂರು ಪೆಪ್ಪರ್ ಪುಡಿ ಹಾಕಿ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಸೂಪರಾಗಿ ಕಲರು ಬಂದಿದೆ, ಬೇಗನೂ ಆಯಿತು. ಬರೀ 10 ನಿಮಿಷದಲ್ಲಿ ರೆಡಿ ಆಗುತ್ತೆ ಇದು. ನೀವು ಒಂದ್ಸಲ ಟ್ರೈ ಮಾಡಿ. ದಯವಿಟ್ಟು ನಾನು ಮಾಡ್ತಿರೋ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಮ್ಮ ಚಾನಲ್ನ ಹಿಂಗೆ ಸಪೋರ್ಟ್ ಮಾಡಿ ಪ್ಲೀಸ್. ತುಂಬ ಕಲರ್ಫುಲ್ಲಾಗಿ ಬಂದೈತೆ, ನೋಡೋಕ್ಕೂ ಚೆನ್ನಾಗೈತೆ, ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ. ಚಪಾತಿಗೆ ಆಗಲಿ, ಅನ್ನಕ್ಕೆ ಆಗಲಿ ಸೂಪರಾಗಿರುತ್ತೆ. ತುಂಬ ಇನ್ಸ್ಟೆಂಟಾಗೂ ಮಾಡ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ.